ಬಂದ್ಯಾ ಸತೀಶಪ್ಪ? ಮಾಲಿ ಎಲ್ಲ ಸಜ್ಜಾಗ್ಯಾವನ? ಹೂವಿನ ಮಾಲಿ ಮಾಲಿ ಎಲ್ಲ ತಗೊಂಡ ಬಂದೇನೆ. ಹಾ ಸತೀಶಪ್ಪ, ಮಾಲಿ ದಂಡೆ ಮತ್ತ ಕೈಯಾಗ ಅವ್ರಿಗೆ ಮದ್ಮಕ್ಳಿಗೆ ಹೂವಿನ ಗುಚ್ಚ ಎಲ್ಲ ತಂದಿಯಪ್ಪ? ಎಲ್ಲ ತಂದೇನ್ರಿ ಸ್ವಾಮಿ. ಸಜ್ಜಾಗ್ಯಾವ? ಎಲ್ಲ ಸಜ್ಜಾಗ್ಯಾವ. 4 ಮಂದಿ ಮದ್ಮಕ್ಳ ಕೈಯಾಗ ಒಂದೊಂದು ಕೂಡ. ಸರಿ. ಚಲೋ ಮಾಡೋಣಪ್ಪ. ಹಂಗಂದ್ರ ತಾಳಿ ಕೊಡ್ಲಿ, ಗಂಡಿನಿಗೆ ತಾಳಿ ಕೊಡ್ಲಿ. ತಾಳಿ ಕೊಟ್ಟು ಚಲೋ ಮಾಡೋಣ. ಹಂಗಂದ್ರ ಮಂತ್ರ ತಾಳಿ ಹಾಕ್ರಪ್ಪ. ಚಲೋ ಮಾಡ್ರಿ ಮಂತ್ರ. ಸದೇವನಂತು ದೇವಾ ತಾರಾಬಲಂತು ಚಂದ್ರಬಲಂತು ದೇವಾ ವಿದ್ಯಾಬಲಂತು ದೈವಬಲಂತು ದೇವಾ ಓ ಮಾಂಗಲ್ಯಂ ತಂತು ನಾ. ಎಲ್ಲ ರಾಜ್ಯ ಕಳ್ಕೊರಪ್ಪ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಗಂಟೆ ಭದ್ರಾಭಿ ಶುಭದೇ. ಓಂ ಚೈತನ್ಯಂ ಶಾಶ್ವತಂ ನಿರಂಜನಂ ನಾಗಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ಜಯ ಜಯ ನಮ ಪಾರ್ವತಿ ಮಹಾದೇವ. ನೀನೊಬ್ಬನೇ ಬುದ್ಧಿವಂತನೆಂದು ತಿಳಿದುಕೊಂಡಿದೆಯಾ ಪ್ರತಾಪ್? ಪೊಲೀಸರು ಯಾವ ಹೊತ್ತಿನಲ್ಲಿ ಹೇಗೆ ಇರುತ್ತಾರೋ ಏನು ಮಾಡುತ್ತಾರೋ ಅಂತ ಈ ಕಳ್ಳರು ತಮ್ಮ ತಯಾರಿಯಲ್ಲೇ ಬಂದಿರುತ್ತಾರೆ. ನೀನೊಬ್ಬನೇ ಚಾಣಾಕ್ಷನೆಂದು ತಿಳಿದಿದ್ದರೆ ಅದು ನಿನ್ನ ಮೂರ್ಖತನ. ಈ ಕನ್ನಡ ನಾಡಿನಲ್ಲಿ ನಿನ್ನಂಥ ನಿಷ್ಠಾವಂತ ಅಧಿಕಾರಿಗಳಿದ್ದಿದ್ದರೆ ಕರ್ಮದ ಬಂಡರೇಗೆ ತಲೆ ಮರೆಸಿಕೊಂಡು ತಿರುಗುತ್ತಿದ್ದರು ಈ ಧರ್ಮದ ಬೀಡಿನಲ್ಲಿ. ತಂಗಿ ಪವಿತ್ರ, ಏನಾಗಿದೆಯಮ್ಮ ನಿನ್ನ ಕಣ್ಣಿಗೆ? ಯಾರೋ ದುಷ್ಟರು ಅವಳ ಕಣ್ಣುಗಳನ್ನು ಕಳೆದಿದ್ದಾರಪ್ಪ. ಅಯ್ಯೋ ತಂಗಿ, ಏನಮ್ಮ ಇದು? ನನಗೆ ಕಣ್ಣು ಕಾಣ್ತಾ ಇಲ್ಲಣ್ಣ. ಯಾರೋ ಪಾಪಿಗಳು ಹಿಂದಿನಿಂದ ಬಂದು ನನ್ನ ಕಣ್ಣಿಗೆ ಏನೋ ಪೌಡ್ರ್ ಹಾಕಿ ಹೋದ್ರಣ್ಣ. ಆಗಿನಿಂದ ಇನ್ನು ತನಕ ನನಗೆ ಕಣ್ಣು ಕಾಣ್ತಾ ಇಲ್ಲಣ್ಣ. ಕಣ್ಣು ಕಾಣ್ತಾ ಇಲ್ಲಣ್ಣ, ಕಣ್ಣು ಕಾಣ್ತಾ ಇಲ್ಲ. ಪವಿತ್ರ, ಮುಟ್ಟದಿರುವ ಈ ಅವಿವೇಕಿಯನ್ನು ಹಾಗೆ ಹೇಳಬೇಡಿ. ಅವರು ನಮ್ಮಣ್ಣ. ಈಗ ನೀನು ಅವನ ತಂಗಿಯಲ್ಲ, ನನ್ನ ಹೆಂಡತಿ. ನಾನು ಹೇಳಿದ ಹಾಗೆ ಕೇಳು ರೋಷ. ಎಂದು ನೀನು ತಪ್ಪಿಸಿಕೊಂಡಿದ್ದೇ ಆದರೆ ಇನ್ನು ಮುಂದೆ ತಲೆಮರೆಸಿಕೊಂಡು ತಿರುಗಲು ಸಾಧ್ಯವೇ ಇಲ್ಲ. ಗರತಿಗೆ ಸೂಳೆ ಎಂದರೆ ಗರತಿ ಸೂಳೆಯಾಗಲಾರರು ಪ್ರತಾಪ. ತವಕದಿ ಜೀವ ಗೆಳೆಯುವ ಮುಗ್ಧ ಮಾನವರು ಬದುಕುವ ಕಾಲ ಇದಲ್ಲ.
ಕೈಯಲ್ಲಿ ಚಾಕು ಚೂರಿ ಜಂಬೆ ಹಿಡಿದುಕೊಂಡು ನಡೆಯುವ ಆತಂಕವಾದಿಗಳ ಕಾಲ ಈ ಕಲಿಗಾಲ. ಒಕ್ಕಲಿಗನಿಂದ ಓಟು ತೆಗೆದುಕೊಂಡು ರಾಜಕೀಯ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಾಗಿ ಮೆರೆಯುವ ದುಷ್ಟ ರಾಜಕಾರಣಿಗಳ ಕಾಲ ಈ ಕಲಿಗಾಲ. ಅವರಿಗೇನು ಗೊತ್ತು? ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಈ ಜಗವೆಲ್ಲ. ಅಣ್ಣ, ಅದೇ ಒಕ್ಕಲಿ ಕಾಲ ಬಂದಿರುವುದು ಇವತ್ತೇ ಕಾಣುತ್ತದೆ. ದುಷ್ಟ ರಾಜಕಾರಣಿಗಳ ಸವಾಸ, ಬಡವರ ವನವಾಸ. ಬಿಸಿಲು ಬಡಿಯದೆ ಮಹಡಿ ಮೇಲೆ ಮಡಿ ಹಾಕಿಸಿ ಮೆರೆಯುವರು. ಆದರೆ ಒಕ್ಕಲಿಗ ಬಿಸಿಲು ಮಳೆಯನ್ನೇ ಲೆಕ್ಕಿಸದೆ ಹಗಲಿರಲು ದುಡಿದು ತುತ್ತನ್ನಕ್ಕಾಗಿ ಪರದಾಡುವುದಕ್ಕಾಗಿ ಏನು ಹೇಳುತ್ತೀಯಣ್ಣ? ಅದಕ್ಕೆಲ್ಲ ಕಾಯ್ದೆ ಕಾನೂನು ಇದೆ. ಕಾಯ್ದೆ ಕಾನೂನು ಇನ್ಸ್ಪೆಕ್ಟರ್, ಎಲ್ಲಿದೆ ನಿಮ್ಮ ಕಾಯ್ದೆ ಕಾನೂನು? ಲಂಚಕ್ಕಾಗಿ ಸಂಚು ಮಾಡಿ ಮಿಂಚುತ್ತಿರುವ ರಾಜಕೀಯ ಕೈಗೊಂಬೆಯಾಗಿದೆ ನಿಮ್ಮ ಕಾನೂನು. ಏಸಿ ರಾಜಕೀಯ ಧುರೀಣರನ್ನು ಅರೆಸ್ಟ್ ಮಾಡುವಷ್ಟು ತಾಕತ್ತು ನಿಮ್ಮಲ್ಲಿ ಇದೆಯಾ? ನಿಮ್ಮ ಕಾನೂನಿಗಿದೆಯಾ? ಹೇಳಿ ಇನ್ಸ್ಪೆಕ್ಟರ್, ಹೇಳಿ. ಆ ತಾಕತ್ತು ನಿಮ್ಮಲ್ಲಿದ್ದಿದ್ದರೆ ನಮ್ಮಂತ ಬಡವರ ಪರಿಸ್ಥಿತಿ ಹೀಗೆ ಆಗುತ್ತಿರಲಿಲ್ಲ. ಲಂಚವೆಂಬ ಕೊಂಚ ಕಾಂಚಾನಕ್ಕೆ ಮಾರು ಹೋಗಿದೆ ನಿಮ್ಮ ಏಸಿ ಕಾನೂನು. ರೂಪರಾಶಿಯರ ಸೌಂದರ್ಯಕ್ಕೆ ಮಾರು ಹೋಗಿದೆ ನಿಮ್ಮ ಕಾನೂನು. ಆದರೆ ಬಡವನಾದ ಈ ನನ್ನ ತಂಗಿಗೆ ಮುತ್ತೈದೆ ಭಾಗ್ಯ ಕರುಣಿಸಿದ ಪುಣ್ಯಾತ್ಮ ನೀನೆಂದು ನಿನ್ನ ಕಾಲಿಗೆ ಬಿದ್ದು. ಅದಕ್ಕೆಲ್ಲ ಕಾನೂನಿಗೆ ಶರಣಾಗು ರೋಷಾಗ್ನಿ. ಅದು ಮಾತ್ರ ಸಾಧ್ಯವಿಲ್ಲ ಇನ್ಸ್ಪೆಕ್ಟರ್. ನೀವು ನನ್ನ ತಂಗಿಗೆ ಮುತ್ತೈದೆ ಭಾಗ್ಯ ಕರುಣಿಸಿದ ಪುಣ್ಯಾತ್ಮನೇ ಇರಬಹುದು. ಆದರೆ ಈ ವಿಷಯದಲ್ಲಿ ನನ್ನನ್ನು ಮಾತ್ರ ಕ್ಷಮಿಸಿಬಿಡಿ. ಈ ನಿಮ್ಮ ಉಪಕಾರವನ್ನು ನಾನು ಯಾವ ಜನ್ಮದಲ್ಲೂ ಮರೆಯುವುದಿಲ್ಲ. ಅಣ್ಣ ಅಣ್ಣ, ನಾನಿನ್ನು ಹೋಗಿ ಬರುತ್ತೇನೆ. ಮತ್ತೆ ನಮ್ಮನ್ನೆಲ್ಲ ಬಿಟ್ಟು ಹೋಗುತ್ತಿರುವೆಯಾ? ರೋಷಾಗ್ನಿ, ಇನ್ನು ಮುಂದೆ ನೀನು ಮನೆ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ. ಎಲ್ಲರೂ ಒಂದಾಗಿ ಬಾಳೋಣ. ಪ್ರಶಾಂತ, ನಾನು ತೊಟ್ಟ ಹಠ ಸಾಧಿಸುವ ಸಮಯ ಹತ್ತಿರ ಬರುತ್ತಾ ಇದೆ. ಆಮೇಲೆ ಎಲ್ಲರೂ ಕೂಡಿ ಒಂದಾಗಿ ಬಾಳೋಣ. ಇನ್ಸ್ಪೆಕ್ಟರ್, ನನ್ನನ್ನು ಹಿಡಿಯುವ ಉಪಾಯವನ್ನು ಮಾಡಬೇಡಿ. ಯಾಕೆಂದರೆ ಇದು ಗಂಡೆದೆಯ ಪುಂಡ ಹುಲಿ. ಸುಲಭವಾಗಿ ನಿಮ್ಮ ಕೈಗೆ ಸಿಗಲಾರದು. ಇದು ಅಂತಿಂತ ಹುಲಿಯಲ್ಲ, ಹಠ ತೊಟ್ಟ ರೋಷದ ಹುಲಿ. ಅನ್ಯಾಯವನ್ನು ಮಟ್ಟ ಹಾಕಲು ಕಾಲು ಕೆದರಿ ನಿಂತಿರುವ ಪುಂಡ ಹುಲಿ. ಗುಡ್ ಬೈ. ಅನ್ನಂಗ ಇನ್ಸ್ಪೆಕ್ಟರ್ ಸಾಹೇಬ್ರ, ನಿಮ್ಮಿಬ್ಬರು ಜಗಳದಾಗ ನಮ್ಮ ದಕ್ಷಿಣ ಮರ್ತು ಬಿಟ್ರಿಪ್ಪ. ದಯಮಾಡಿ ಯಾರು ಗದ್ದಲ ಮಾಡಬೇಡ್ರಿ. ತಳಕ್ ಕೊಡ್ರಿ, ಗದ್ದಲ ಮಾಡಬೇಡ್ರಿ ಅಣ್ಣಾರ, ದಯಮಾಡಿ. ಅನ್ನಂಗ ಇನ್ಸ್ಪೆಕ್ಟರ್ ಸಾಹೇಬ್ರ, ನಿಮ್ಮಿಬ್ಬರು ಜಗಳದಾಗ ನಮ್ಮ ದಕ್ಷಿಣ ಮರ್ತ್ರಿಪ್ಪ. ನಮ್ಮ ದಕ್ಷಿಣ ಕೊಡ್ರಿ. ದಕ್ಷಿಣ ಕೊಡ್ತೀವ್ರಪ್ಪ, ಊಟ ಮಾಡ್ಕೊಂಡು ಹೋಗ್ರಿ. ಅಂದಂಗ ದಕ್ಷಿಣ ಎಷ್ಟು ಕೊಡ್ತೀರಿ?
ಮೊದ್ಲ ಪೊಲೀಸರಿಗೆ ಮಾಮೂಲು ಭಾಳ ಬರ್ತೈತಿ ಎಷ್ಟು ಕೊಡ್ತಿ ಕೂಡ ಹಾ ಊಟ ಮಾಡ್ಕೊಂಡು ಹೋಗಿ ಮೊದ್ಲು ದಕ್ಷಿಣ ಬಿಡಾಕ್ ಬರ್ತೈತ್ರಿ ಊಟ ಹೆಂಗ್ ಬಿಡಾಕ್ ಬರ್ತೈತಿ ಊಟ ಮಾಡ್ಕೊಂಡ ಹೋಗ್ತೇವೆ ಕೊಡ್ತಾರ್ರಿ ಮೊದಲು ಊಟನಾರ ಮಾಡ್ರಿ ಸ್ವಾಮಿಯರ ಆಯ್ತ್ರಿ ಆಯ್ತು ಹಿಂದಿನ ಜನ್ಮದಾಗ ಕಪ್ಪಿಯಾಗಿ ಹುಟ್ಟಿದ್ದೀನ ಏನ್ರಿ ನಮಗೂ ಮತ್ತ ಸಂಸಾರ ಐತಲ್ರಿ ಅದಕ್ಕೆ ನಾವು ಮತ್ತ ಎಲ್ಲಾರ್ಗು ಸಂಸಾರ ಅದಾವ ದೊಡ್ಡ ಮನ್ಸ್ ಮಾಡ ಆಯ್ತು ಆಯ್ತು ಊಟ ಬೇಕಾದಂಗ ಐತಿ ಜಕ್ಕಸ್ ತಿಂದು ಹೋಗು ಅಂತ ನಡಿ ಹ್ಞೂ ಹಾ ಪವಿತ್ರ ಸತೀಶ್ ಪ್ರಶಾಂತ್ ಎಲ್ಲರೂ ಬನ್ನಿ ಊಟ ಮಾಡೋಣ ಸಪ್ತ ಲೋಕದ ಸುರ ಸುಂದರಿ ಪವಿತ್ರ ಸೌಂದರ್ಯ ಸೃಷ್ಟಿಗಿಂತ ಬಿಗಿಲಾದ ಚೆಲುವೆ ಆ ಪವಿತ್ರ ಕುರಡಿಯಾದರೂ ಮಡದಿ ಎಂಬ ತಾಳ ತುಂಬಿ ಆ ಪ್ರತಾಪನ ಬಾಳ ಸಂಗಾತಿ ಆದಳು ಆ ಪವಿತ್ರ ಏ ನನ್ನ ಆಶೆ ಹೂವೆ ಪ್ರಾಯದ ಮೇಕೆ ಹೊತ್ತ ಚೆಲುವೆ ಸಂಸಾರ ಎಂಬ ಸಾಗರದಲ್ಲಿ ಗಂಡನೆಂಬ ಉಸಿರನ್ನು ಹಿಡಿದು ಬದುಕುತ್ತಿರುವ ನೀಲೊಂದು ಹೆಣ್ಣು ಮೀನು ಆ ಮೀನಿಗೆ ಹಾಕುವೆ ನಾಳಂದಲೇನು ಒಂದು ಹೆಜ್ಜೆ ಮುಂದಿಟ್ಟರೆ ಸುಟ್ಟು ಬಿಡುವೆ ನಿನ್ನ ಕೆಟ್ಟ ದೇಹವನ್ನು. ರೋಷಾಗ್ನಿ ಏನು ಮಾಡುತ್ತಿರುವೆ? ಮಾಡಬೇಕೆಂದಿರುವುದನ್ನೇ ಮಾಡುತ್ತಿರುತ್ತೇನೆ. ನೀನು ಒಬ್ಬ ಕಳ್ಳ, ನಾನು ಒಬ್ಬ ಕಳ್ಳ. ನೀನು ಧರ್ಮವನ್ನು ಬಡಿದು ತಿನ್ನುವ ಅನ್ಯಾಯದ ಕಳ್ಳ, ನಾನು ಅನ್ಯಾಯವನ್ನು ಬಡಿದು ತಿನ್ನುವ ಧರ್ಮದ ಕಳ್ಳ. ಇದೇ ಈ ಕಲಿಗಾಲದ ನಿಯಮ. ಚಾಣಾಕ್ಷನೆಂದು ಜಂಬ ಕೊಚ್ಚಿಕೊಳ್ಳಬೇಡ. ಮರ್ಯಾದೆಯಿಂದ ನೀನು ಕದ್ದ ಸೂಟ್ ಕೇಸನ್ನು ಕೆಳಗೆ ಬೀಸಾಕು. ರೋಷಾಗ್ನಿ, ನಿನ್ನ ಪಿಸ್ತೂಲನ್ನು ನಮಗೆ ವಾಪಿಸು, ಇಲ್ಲವಾದರೆ ನಿನ್ನ ಮೆದುಳು ಛಿದ್ರವಾಗುತ್ತದೆ. ನಾಳೆ ಚಾಣಾಕ್ಷನೆಂದು ಮೆರೆಯುತ್ತಿರುವ ರೋಷಾಗ್ನಿ, ಈಗೇನು ಹೇಳುವೆ? ಬೇಟೆಗಾರನ ಬಲೆಯಲ್ಲಿ ಹುಲಿ ಬೇಟೆ ಸಿಕ್ಕಂತಾಯ್ತು ಚಕ್ರ.
ಈ ಬೇಟೆಯನ್ನ ಸುಟ್ಟು ಬಿಡೋಣ. ದಂಡರಾಜ್, ಸುಟ್ಟರೆ ಶೇಡು ತೀರದು. ಈ ಚತುರರಿಗೆ ಹಾಕಲಾದ ಈ ಹುಲಿಯಲು ಜೀವಂತ ಸಮಾಧಿ ಮಾಡೋಣ. ಅಂದರೆ ಅತ್ತ ಸಾಯಲು ಬಾರದು, ಇತ್ತ ಬದುಕಲು ಬಾರದು. ನಾವು ಕೊಡುವ ಒಂದೊಂದು ಚಿತ್ರ ವಿಷಯನು ತಾಳಲಾರದೆ ನರಳಿ ಬದುಕಬೇಕು. ಅದೇ ಈ ಚಕ್ರ ತೀರ್ಥನ ತೀರ್ಪು. ನಿನ್ನ ತೀರ್ಪೇ ಈ ಧನರಾಜನ ತೀರ್ಪು. ಚಕ್ರ, ದಂಡರಾಜ, ನನ್ನ ತಪ್ಪನ್ನು ಮನ್ನಿಸಿಬಿಡಿ. ಇದುವರೆಗೆ ನಾನೇ ಮೇಲೆಂದು ಮೆರೆಯುತ್ತಿದ್ದೆ. ನೀವು ನನಗಿಂತಲೂ ಬಲು ಚಾಣಾಕ್ಷರೆಂದು ನನಗೆ ಈಗ ಅರಿವಾಯಿತು. ಒಬ್ಬರ ಸಹಾಯ ಮತ್ತೊಬ್ಬರಿಗೆ ಬೇಕೇ ಬೇಕು. ಏಕಾಂಗಿಯಾಗಿ ಬದುಕುವ ಕಾಲ ಇದಲ್ಲ. ಇವತ್ತಿನಿಂದ ನಾನು ನಿಮ್ಮಿಬ್ಬರ ಸ್ನೇಹಿತನಾಗಿದ್ದೆ. ನೀವು ಹೇಳಿದ ಹಾಗೆ ಕೇಳುವುದೇ ರೋಷಾಗ್ನಿಯ ಕಾಯಕ. ನೀವು ಕೈ ತೋರಿದ ಯಾವುದೇ ಕೆಲಸವಿರಲಿ, ಮಾಡುವುದೇ ರೋಷಾಗ್ನಿಯ ಕೆಲಸ. ಚಕ್ರ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ದಂಡರಾಜ್, ನಮ್ಮ ಹಾದಿಯಲ್ಲಿ ಹುಲಿ ಬರುತ್ತದೆ ಅಂದರೆ ನನಗೇನು ಅಭ್ಯಂತರವಿಲ್ಲ. ಅಹಂಕಾರದ ಹಾದಿಯಲ್ಲಿ ಹೊರಟಿದ್ದ ಈ ಮಂಕು ಹುಲಿಯ ಕಣ್ಣು ತೆರೆಸಿದ ಪುಣ್ಯಾತ್ಮರು ನೀವಿಬ್ಬರು. ನೀವು ಹೇಳಿದ ವಾಕ್ಯವೇ ನನಗೆ ವೇದ ವಾಕ್ಯ. ಹೇಳಿ, ಯಾವ ಮನೆಗೆ ಕಣ್ಣ ಹಾಕಬೇಕು? ಮೊದಲು ಎಂಜಾಯ್ ಮಾಡೋಣ, ಆಮೇಲೆ ತೋರಿಸೋಣ ಈ ಕೌರವರ ಕಪಟ ಕಾರಸ್ಥಾನವನ್ನು. ರೋಷಾಗ್ನಿ, ಈ ಎಲ್ಲ ಆಯುಧಗಳನ್ನು ತೆಗೆದುಕೋ. ಮೊದಲು ಸೂರಾದೇವಿಯನ್ನು ಸ್ವೀಕರಿಸಿ ಎಂಜಾಯ್ ಮಾಡೋಣ. ಈ ತ್ರಿಮೂರ್ತಿಗಳ ಆರ್ಭಟಕ್ಕೆ ಗಿರಿ ಗಗನಗಳೇ ನರ್ತಿಸಲಿ ಕೋಲ್ಮಿಂಚಿನಂತೆ. ಬೀಳೆಗಳೇ ಬಾಲ ಮುದುರಿಕೊಂಡು ಚದರಲಿ ಈ ತ್ರಿಮೂರ್ತಿಗಳ ಆರ್ಭಟಕ್ಕೆ. ರೋಷಾಗ್ನಿ, ಏನು ಮಾಡುತ್ತಿರುವೆ? ಕಲಿಯುಗದ ನಿಯಮವೇ ಈಗಿದೆ ದಂಡರಾಜ. ನಿಮ್ಮಂತ ದುಷ್ಕರ್ಮಗಳು ಇದ್ದಾರಂತೆಯೇ ಆ ದೇವರು ನಮ್ಮಂತ ಚಾಣಾಕ್ಷರನ್ನು ಸೃಷ್ಟಿ ಮಾಡಿರುತ್ತಾನೆ. ಒಳ್ಳೆಯ ಮಾತಿನಿಂದ ಹೇಳುವೆ, ಆ ಸುಟ್ ಕೇಸ್ ನನ್ನ ಕೈಯಲ್ಲಿ ಕೊಡಿ. ಇಲ್ಲದಿದ್ದರೆ ಇಲ್ಲೇ ಉರುಳಿಸುವೆ ನಿಮ್ಮಿಬ್ಬರ ಕೆಟ್ಟ ದೇಹಗಳನ್ನು. ರೋಷಾಗ್ನಿ, ತೆಗೆದುಕೋ ಸುಟ್ಕೇಸನ್ನು, ನಮ್ಮನೇನು ಮಾಡಬೇಡ. ನಂಬಿಕೆ ಎಂಬುದು ಈಗಿಲ್ಲ, ಇದ್ದರೂ ಫಲವಿಲ್ಲ ಚಕ್ರ. ಸತ್ಯವೆಂಬುದು ಬೂದಿ ಮುಚ್ಚದ ಕೆಂಡವಿದ್ದಂತೆ. ನ್ಯಾಯ ಎಂಬ ಬಿರುಗಾಳಿ ಬೀಸಿ, ಅನ್ಯಾಯ ಎಂಬ ಬೂದಿ ಹಾರಿ, ಸತ್ಯವೆಂಬ ಕೆಂಡ ಕಾಣಲೇಬೇಕು. ರೋಷ, ಆ ಹಣ ನಮ್ಮದು, ಅದರಲ್ಲಿ ನಮ್ಮ ಶ್ರಮವಿದೆ. ಶ್ರಮ? ಅದು ನಿಮ್ಮಿಬ್ಬರ ಶ್ರಮ. ರೈತರ ಹಣವನ್ನು ನುಂಗಿ ನೀರು ಕುಡಿದ ಹರಾಮಕೋರ ಸೊಳೆ ಮಕ್ಕಳು ನೀವಿಬ್ಬರು. ರೈತರ ಬೆವರಿನ ಫಲ ಈ ಹಣ, ಬಡವರ ಕಷ್ಟಪಟ್ಟ ನಿಷ್ಠೆಯ ಫಲ ಈ ಹಣ. ಈ ಹಣ ನ್ಯಾಯವಾಗಿ ಬಡವರಿಗೆ ಸೇರಬೇಕೆ ಹೊರತು ನಿಮ್ಮಂತ ಕರ್ಮ ಕಟುಕರಿಗಲ್ಲ. ಗುಡ್ ಬೈ.
ಆಗಲಿ. ಈ ಬಡ ಬಿಕಾರಿಯನ್ನು ಹೇಗೆ ಮಟ್ಟ ಹೋಗಬೇಕೆಂದು ಈ ಧನರಾಜನಿಗೆ ಚೆನ್ನಾಗಿ ಗೊತ್ತು. ಸೊಕ್ಕಿನ ಮಾತಾಡುವ ಈ ರೋಷಾಗ್ನಿಯನ್ನು ನಿರ್ನಾಮ ಮಾಡದೆ ಹೋದರೆ ನನ್ನ ಹೆಸರು ಧನರಾಜನೇ ಅಲ್ಲ. ನಾಗರ ಹಾವಿನ ತಲೆ ಮೇಲೆ ಎಷ್ಟೇ ಹಾಲು ಸುರಿದರೂ ವಿಷ ಕಡಿಮೆಯಾಗೋದಿಲ್ಲ. ಈ ಧನರಾಜನ ಮುಂದೆ ಆ ರೋಷಾಗ್ನಿ ಎಷ್ಟೇ ಒಣಕಿನ ಮಾತಾಡಿದರು ಎದೆಯಲ್ಲಿರೋ ದ್ವೇಷ ಕಡಿಮೆ ಆಗೋದಿಲ್ಲ. ಅದಕ್ಕಿರುವುದು ಒಂದೇ ದಾರಿ. ಪ್ರೇಮದ ಕೋಮಲಾಂಗಿ ಇವನ ತಂಗಿ, ಕಣ್ಣು ಕಾಣದ ಕುರುಡಿ ಪವಿತ್ರ, ಅವಳ ಶೀಲವನ್ನೇ ಹಾಳು ಮಾಡಿ ಗಂಡನಿಂದ ಸೂಳೆ ಪಟ್ಟವನ್ನು ಕಟ್ಟಿಸಿ ಮನೆಯಿಂದ ಹೊರ ನೂಕುವ ಹಾಗೆ ಮಾಡಬೇಕು. ಅದು ಹೇಗೆ ಧನರಾಜ್? ಚಕ್ರ, ಮದುವೆ ಆದರೇನಂತೆ, ಸುಮ್ಮನೆ ಬಿಡುವುದು ಮೂರ್ಖತನ. ಮುಖ್ಯವಾಗಿ ಇರುವುದು ಪ್ರಥಮ ರಾತ್ರಿ. ಆ ರಾತ್ರಿ ಇನ್ನು ಅವಳ ಕರಾಳ ರಾತ್ರಿ ಆಗಬೇಕು. ಪವಿತ್ರಳ ಶೀಲ ಪ್ರತಾಪನಿಗೆ ಎಡೆಯಾಗುವುದಕ್ಕಿಂತ ಮುಂಚೆ ಅದು ನಿನ್ನ ಸ್ವತ್ತಾಗಬೇಕು. ಚಕ್ರ, ನಿನ್ನ ಸ್ವತ್ತಾಗಬೇಕು. ಅದು ಹೇಗೆ ಸಾಧ್ಯ ಧನರಾಜ್? ಅದು ಹೇಗೆ ಸಾಧ್ಯ? ಇಬ್ಬರು ಕೂಡಿ ಏನು ವಿಚಾರ ಮಾಡುತ್ತಾರಿದ್ರಲ್ಲ? ಬಾ ಸುಮಿತ್ರ, ನಿನ್ನ ವಿಚಾರಣೆ ಮಾಡ್ತಾ ಇದ್ವಿ. ಹಾ, ಮದುವೆ ಹೇಗಾಯ್ತು? ತುಂಬಾ ಬೊಂಬಾಟಾಯ್ತು. ಒಳ್ಳೆಯದೇ ಆಯ್ತು. ಹಾ ಸುಮಿತ್ರ, ನಿನ್ನಿಂದ ಒಂದು ಮುಖ್ಯವಾದ ಕೆಲಸವಾಗಬೇಕಿದೆ. ಏನದು ಧನರಾಜ್? ಇಂದು ಪ್ರತಾಪನ ಪ್ರಥಮ ರಾತ್ರಿ. ಪವಿತ್ರ ಒಯ್ಯುವ ಹಾಲಿನಲ್ಲಿ ಮೂರ್ಛೆ ಬರುವ ಮಾತ್ರೆಯನ್ನು ಬೆರೆಸಿಕೊಡಬೇಕು. ಅದು ಯಾರಿಗೂ ತಿಳಿದ ಹಾಗೆ ಬೆರೆಸಿಕೊಡಬೇಕು. ಆಯ್ತು ಧನರಾಜ್. ಚಕ್ರತೀರ್ಥ, ಆಮೇಲೆ ಸುಮಿತ್ರನ ಕೈಗೆ ಮಾತ್ರೆಯನ್ನು ವಾಪಿಸು. ಧನರಾಜ್, ಇದು ಯಾವ ಮಾತ್ರೆ? ತಲೆಗೆ ಚಕ್ರ ಬಂದು ಕೆಳಗೆ ಬೀಳುವ ಮಾತ್ರೆ ಚಕ್ರ. ಅದನ್ನು ಸುಮಿತ್ರ ಹಾಲಿನಲ್ಲಿ ಬೆರೆಸಿಕೊಡ್ತಾಳೆ. ಆಗ ಪವಿತ್ರ ಪ್ರತಾಪ್ ಇಬ್ಬರು ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ. ಹಾ ಧನರಾಜ್, ಪ್ರತಾಪ ಹಾಲನ್ನು ಕುಡಿಯದಿದ್ದರೆ? ಅದನ್ನು ಮುಂದೆ ನಾನು ನೋಡಿಕೊಳ್ಳುತ್ತೇನೆ ಚಕ್ರ. ನೀನದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಹಾ ಸುಮಿತ್ರ, ನೀನಿನ್ನು ಈ ಮಾತ್ರೆಯನ್ನು ಯಾರಿಗೆ ತಿಳಿದ ಹಾಗೆ ಬೆರೆಸಿಕೊಟ್ಟು ಬಿಡು. ಆಯ್ತು ಧನರಾಜ್, ನಾನಿನ್ನು ಬರ್ತೀನಿ. ಬಾಯ್. ಆಯ್ತು ಡಾರ್ಲಿಂಗ್.